ಇದು ಪೊಲೀಸರಿಗೇನೆ ಚಳ್ಳೆಹಣ್ಣನ್ನು ತಿನ್ನಿಸಿದಂತಹ ಸ್ಟೋರಿ. ಈ ಕರ್ಕಶ ಶಬ್ದವನ್ನು ಮಾಡಿಕೊಂಡು ಊರು ತುಂಬ ಎಲ್ಲ ಓಡಾಡ್ತಾ ಇದ್ದಂತಹ ಒಂದು ಕಾರನ್ನು ಸೀಸ್ ಮಾಡಿದ್ರು ಪೊಲೀಸರು. ಈ ಡಿಫೆಕ್ಟಿವ್ ಸೈಲೆನ್ಸರ್ ಹಾಕಿ ಜನರಿಗೆ ಕಿರಿಕಿರಿ ಮಾಡ್ತಾ ಇದ್ದಂತಹ ವ್ಯಕ್ತಿ ಸೂರಜ್ ಎಂಬುವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ದೂರು ಕೂಡ ಹೋಗಿತ್ತು. ಕಾರನ್ನು ಪತ್ತೆ ಮಾಡಿ ಈ ವೀಲ್ ಕ್ಲ್ಯಾಂಪ್ನಿಂದ ಲಾಕ್ ಮಾಡಿರ್ತಾರೆ ಕಾರನ್ನು ಪೊಲೀಸರು. ಆದರೆ ಈ ವೀಲ್ ಲಾಕ್ ಸಮೇತ ಈಗ ಕಾರನ್ನು ಕೊಂಡೊಯ್ದಿದ್ದಾನೆ ಸೂರಜ್ ಅನ್ನೋದು ಗೊತ್ತಾಗ್ತಾ ಇದೆ. ಮೆಕ್ಯಾನಿಕನ್ನು ಕರೆಸಿ ವೀಲನ್ನು ಬಿಚ್ಚಿ ಹೊಸ ವೀಲನ್ನು ಹಾಕಿಸಿ ಪೊಲೀಸ್ ಸ್ಟೇಷನ್ನಲ್ಲಿದ್ದಂತಹ ಗಾಡಿಯನ್ನು ಎಸ್ಕೇಪ್ ಮಾಡಿರುವಂಥದ್ದು. ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆದಿರುವಂತಹ ಘಟನೆ. KA02 MP 3867 ನಂಬರಿನ ಸ್ವಿಫ್ಟ್ ಡಿಸೈರ್ ಕಾರು ಇದು ಅನ್ನೋದು ಗೊತ್ತಾಗ್ತಾ ಇದೆ. ಕಾರು ಮಾಲೀಕ ಸೂರಜ್ಗಾಗಿ ರಾಜಾಜಿನಗರ ಪೊಲೀಸರು ಟ್ರಾಫಿಕ್ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಸೂರಜ್ ಪತ್ನಿಗೆ ಕರೆ ಮಾಡಿದಾಗ ಪೊಲೀಸರಿಗೂ ಕೂಡ ನಿಂದಿಸಿದ್ದಾರೆ ಅನ್ನುವಂತಹ ಆರೋಪ. ಬಿಳಿ ಬಣ್ಣದ ಸ್ವಿಫ್ಟ್ ಡಿಸೈರ್ ಕಾರನ್ನು ಗಮನಿಸ್ತಾ ಇದ್ದೀರಿ. ಈ ಡಿಫೆಕ್ಟಿವ್ ಸೈಲೆನ್ಸರನ್ನು ಹಾಕಿ ಕರ್ಕಶ ಶಬ್ದವನ್ನು ಉಂಟು ಮಾಡ್ತಾ ಇದ್ರು, ಜನರಿಗೆ ಕಿರಿಕಿರಿ ಮಾಡ್ತಾ ಇದ್ರು. ಹಾಗಾಗಿಯೇ ಕಾರನ್ನು ತಡೆದು ಅದಕ್ಕೆ ವೀಲ್ ಕ್ಲ್ಯಾಂಪನ್ನು ಹಾಕಿ ಫೈನನ್ನು ಕಟ್ಟು ಅಂತ ಹೇಳಿದ್ರಂತೆ. ಈ ಭೂಪ ಏನು ಮಾಡಿಬಿಟ್ಟಿದ್ದಾನೆ, ಫೈನ್ ಕಟ್ಟೋದಕ್ಕಾಗಲ್ಲ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗದೇ ಇರೋ ಹಾಗೇನೆ ವೀಲನ್ನೇ ಚೇಂಜ್ ಮಾಡಿಬಿಟ್ಟು ಕಾರನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿರುವಂಥದ್ದು. ಇದು ಪೊಲೀಸರನ್ನೇ ಒಂದು ಕ್ಷಣ ಶಾಕಿಗೊಳಗಾಗುವಂತೆ ಮಾಡಿದೆ. ಅದಾದ ಮೇಲೆ ಈಗ ಪೊಲೀಸರು ಕಾರು ಮಾಲೀಕನಿಗಾಗಿ ಆ ಕಾರಿಗಾಗಿ ತೀವ್ರ ಹುಡುಕಾಟವನ್ನು ಕೂಡ ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ನಿಮಿತ್ತ ಸೂರಜ್ ಪತ್ನಿಗೆ ಕಾಲ್ ಮಾಡಿರ್ತಾರಂತೆ, ಎಲ್ಲಿ ನಿಮ್ಮ ಗಂಡ ಅಂಥೇಳಿ. ಆ ಸಂದರ್ಭದಲ್ಲಿ ಸೂರಜ್ ಪತ್ನಿ ಪೊಲೀಸರಿಗೆ ನಿಂದಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಅನ್ನು ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ರಾಜ್ಯದ ಜನತೆಗೆ ಕಾದಿದೆಯಾ? ಮತ್ತೊಂದು ದರ ಏರಿಕೆಯ ಶಾಕ್. ಇವತ್ತು ಹಾಲಿನ ದರ ಏರಿಕೆಯ ಬಗ್ಗೆ ಅಂತಿಮ ನಿರ್ಧಾರವಾಗುವ ಸಾಧ್ಯತೆ ಇದೆ. ಹಾಲಿನ ದರ 3 ರಿಂದ 5 ರೂಪಾಯಿಗೆ ಏರಿಕೆಯಾಗುವಂತಹ ಸಾಧ್ಯತೆ. ರೈತರ ಹೆಸರಲ್ಲಿ ಹಾಲಿನ ದರವನ್ನು ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇವತ್ತು ಸಂಜೆ 4 ಗಂಟೆಗೆ ಮಹತ್ವದ ಸಭೆಯನ್ನ ಸಿಎಂ ನಡೆಸಲಿಕ್ಕಿದ್ದಾರೆ. ಸಹಕಾರಿ ಸಚಿವ ರಾಜಣ್ಣ, ಪಶುಸಂಗೋಪನಾ ಸಚಿವ ವೆಂಕಟೇಶ್, ಹಲವು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಹಾಲಿನ ದರ ಏರಿಕೆ ಮಾಡಲೇಬೇಕು ಅಂಥೇಳಿ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬಟ್ ಎಷ್ಟು, ಹೇಗೆ, ಅದ್ರ ಬಗ್ಗೆ ಇವತ್ತೊಂದು ಸಂಜೆ 4 ಗಂಟೆಗೆ ಸಭೆ ಇರುವಂಥದ್ದು. ಹಾಗಾದರೆ ಹಾಲಿನ ದರ ಏರಿಕೆಯ ಶಾಕ್ ರಾಜ್ಯದ ಜನರಿಗೆ ಹೇಗೆ ನೋಡ್ತಾ ಹೋಗೋಣ. ಮಾರಾಟ ಮತ್ತು ಖರೀದಿಯ ದರ ಎರಡೂ ಕೂಡ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಈ ಮೂಲಕ ಮತ್ತೊಮ್ಮೆ ಬೆಲೆ ಏರಿಕೆಯ ಬರೆ ಎಳೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಹಾಲಿನ ದರ 3 ರಿಂದ 5 ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆ. ಎಷ್ಟು ಏರಿಕೆ ಮಾಡಬೇಕು ಅನ್ನೋದಕ್ಕೇನೆ ಇವತ್ತು ಮೀಟಿಂಗು ಸಂಜೆ 4 ಗಂಟೆಗೆ. ಹಾಲಿನ ಮಾರಾಟದ ಪ್ರಮಾಣ ಮತ್ತು ಖರೀದಿಯ ಪ್ರಮಾಣ ಏನಿದೆ ಅದನ್ನು ಕೂಡ ಹೆಚ್ಚಳ ಮಾಡುವ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸದ್ಯ ಒಟ್ಟು 86 ಲಕ್ಷ ಲೀಟರ್ ಹಾಲು ಸಂಗ್ರಹಣೆ ಮಾಡಲಾಗ್ತಾ ಇದೆ ಪರ್ ಡೇ. 86 ಲಕ್ಷ ಲೀಟರ್ನಲ್ಲಿ 49 ಲಕ್ಷ ಲೀಟರ್ ಮಾರಾಟ ಮಾಡಲಾಗ್ತಾ ಇದೆ. ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಮಹತ್ವದ ಚರ್ಚೆ.